ಓಂ ಶಾಂತಿ. ಮುರುಳಿ ದಿನಾಂಕ 12/2/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಶಿಕ್ಷಕ ಆದಂತಹ ಪರಮಾತ್ಮ ತಂದೆ ವಿದೇಹಿ ಆಗಿದ್ದಾರೆ. ಆದ್ದರಿಂದ ಶಿಕ್ಷಕ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನೀವು ಪರಿಶ್ರಮ ಪಡಬೇಕು. ತಂದೆಯನ್ನು ನೆನಪು ಮಾಡುತ್ತಾ ಯಾವಾಗ ಪರೀಕ್ಷೆ ಪೂರ್ಣ ಆಗುತ್ತದೆಯೋ ಆಗ ನೀವು ವಾಪಸ್ ಮನೆಗೆ ಹೋಗುತ್ತೀರಾ. ಪ್ರಶ್ನೆ: ಮಕ್ಕಳಾದ ನೀವು ನೆನಪಿನಲ್ಲಿರುವ ಪರಿಶ್ರಮವನ್ನು ಪಡಬೇಕಾಗಿದೆ. ತಂದೆಯನ್ನು ನೆನಪು ಮಾಡುವಾಗ ಯಾವ ಮಾತಿನಲ್ಲಿ ನೀವು ಮಕ್ಕಳು ಮೋಸ ಹೋಗಬಾರದು. ಉತ್ತರ: ಆತ್ಮದ ಸಾಕ್ಷಾತ್ಕಾರ ಆಯಿತು. ಹೊಳೆಯುತ್ತಿರುವ ಆತ್ಮವನ್ನು ನೀವು ನೋಡುತ್ತೀರಾ ಸಾಕ್ಷಾತ್ಕಾರದಲ್ಲಿ. ಆದರೆ ಸಾಕ್ಷಾತ್ಕಾರದಿಂದ ಏನೂ ಲಾಭ ಆಗುವುದಿಲ್ಲ. ಸಾಕ್ಷಾತ್ಕಾರದಿಂದ ಅಥವಾ ಕೇವಲ ತಂದೆಯ ದೃಷ್ಟಿ ನಿಮ್ಮ ಮೇಲೆ ಬೀಳುವುದರಿಂದ ನಿಮ್ಮ ಪಾಪ ನಾಶ ಆಗುವುದಿಲ್ಲ. ನೀವು ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ. ಸಾಕ್ಷಾತ್ಕಾರದಿಂದ ಪಾಪ ನಾಶ ಆಗುತ್ತದೆ ಎಂದು ತಿಳಿದುಕೊಳ್ಳುವುದು ಇನ್ನೂ ಮೋಸ ಹೋಗುವುದಾಗಿದೆ. ನೀವೀಗ ತಂದೆಯ ನೆನಪಿನಲ್ಲಿರುವ ಪರಿಶ್ರಮವನ್ನು ಪಡಬೇಕು. ಪರಿಶ್ರಮದಿಂದ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ತಂದೆ ದೃಷ್ಟಿ ಕೊಟ್ಟ ತಕ್ಷಣ ನೀವು ಪಾವನರಾಗುವುದಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಪರಿಶ್ರಮವನ್ನು ನೀವೀಗ ಪಡಬೇಕು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ, ಶಿಕ್ಷಣವನ್ನು ಓದಿಸುತ್ತಾರೆ, ಯೋಗವನ್ನು ಕಲಿಸುತ್ತಾರೆ. ಯೋಗ ಅನ್ನುವುದು ದೊಡ್ಡ ಮಾತಲ್ಲ. ಹೇಗೆ ಲೌಕಿಕ ಶಾಲೆಯಲ್ಲೂ ಕೂಡ ಮಕ್ಕಳು ಶಿಕ್ಷಣವನ್ನು ಓದುತ್ತಾರೆ, ಅವರ ಬುದ್ಧಿಯೋಗ ಅವಶ್ಯವಾಗಿ ಓದಿಸುವಂತಹ ಶಿಕ್ಷಕರ ಜೊತೆಗೆ ಇರುತ್ತದೆ. ಶಿಕ್ಷಕರು ಓದಿಸಿ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಎಂದು ಶಿಕ್ಷಕರ ಜೊತೆ ಬುದ್ಧಿಯೋಗವನ್ನು ಜೋಡಿಸುತ್ತಾರೆ. ಗುರಿ ಉದ್ದೇಶ ಅಂತೂ ಅಲ್ಲೂ ಇರುತ್ತದೆ. ನಾವು ಇಂತಹ ಕ್ಲಾಸ್ನಲ್ಲಿ ಓದುತ್ತಿದ್ದೇವೆ ಅನ್ನುವುದು ಅವರಿಗೆ ನೆನಪಿರುತ್ತದೆ. ಲೌಕಿಕ ಶಿಕ್ಷಣವನ್ನು ಓದಿಸುವ ಟೀಚರ್ ಎಂದೂ ಕೂಡ ಮಕ್ಕಳಿಗೆ ನನ್ನ ಜೊತೆ ಯೋಗವನ್ನು ಜೋಡಿಸಿ ಎಂದು ಹೇಳುವುದಿಲ್ಲ. ಮಕ್ಕಳ ಬುದ್ಧಿಯೋಗ ಆಟೋಮೆಟಿಕ್ ಆಗಿ ಓದಿಸುವಂತಹ ಶಿಕ್ಷಕರ ಜೊತೆ ಇರುತ್ತದೆ. ಇಡೀ ದಿನ ಶಾಲೆಯಲ್ಲಿ ಶಿಕ್ಷಣವನ್ನು ಓದುವುದಿಲ್ಲ. ಲೌಕಿಕ ಶಿಕ್ಷಣವನ್ನು ಜನ್ಮ ಜನ್ಮಾಂತರದಿಂದ ಓದುತ್ತಾ ಬಂದಿದ್ದೀರಾ. ಲೌಕಿಕ ಶಿಕ್ಷಣವನ್ನು ಓದುವುದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲಿ ನೀವು ಓದುತ್ತಿರುವ ಶಿಕ್ಷಣ ಹೊಸ ಶಿಕ್ಷಣ, ನಿಮ್ಮ ಅಭ್ಯಾಸ ಹೊಸ ಅಭ್ಯಾಸ ಆಗಿದೆ. ಇಲ್ಲಿ ನಮಗೆ ದೇಹದಾರಿಗಳು ಟೀಚರ್ ಅಲ್ಲ, ವಿದೇಹಿ ತಂದೆ ನಮಗೆ ಟೀಚರ್ ಆಗಿದ್ದಾರೆ. ಪ್ರತಿ 5,000 ವರ್ಷದ ನಂತರ ಆ ತಂದೆಯ ಜೊತೆ ನಾವು ಮಿಲನ ಮಾಡುತ್ತೇವೆ. ತಂದೆ ಸ್ವಯಂ ಹೇಳುತ್ತಾರೆ, ನಾನು ನಿಮ್ಮ ದೇಹದಾರಿ ಟೀಚರ್ ಅಲ್ಲ, ನಾನು ವಿದೇಹಿ ಆಗಿರುವ ಕಾರಣ ನಿಮಗೆ ನನ್ನ ನೆನಪು ಸ್ಥಿರವಾಗಿ ಇರುವುದಿಲ್ಲ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಮಗೆ ಪರಂಪಿತ ಪರಮಾತ್ಮ ಶಿಕ್ಷಕ ಆಗಿ ಓದಿಸುತ್ತಿದ್ದಾರೆ ಅನ್ನುವ ಮಾತು ನೆನಪಿನಲ್ಲಿ ಇರಬೇಕು. ಟೀಚರ್ ಅನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ಎಲ್ಲಿಯವರೆಗೂ ಪರೀಕ್ಷೆಯನ್ನು ಪಾಸ್ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಟೀಚರ್ ಅನ್ನು ನೆನಪು ಮಾಡಬೇಕು. ನೆನಪು ಮಾಡುತ್ತಾ ಪರೀಕ್ಷೆಯನ್ನು ಪಾಸ್ ಮಾಡುತ್ತೀರಾ. ನಂತರ ಪುನಃ ವಾಪಸ್ ಮನೆಗೆ ಹೋಗುತ್ತೀರಾ. ಪರೀಕ್ಷೆ ಪೂರ್ಣ ಆದ ತಕ್ಷಣ ನಾಟಕದ ಅಂತ್ಯ ಆಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಆತ್ಮರಾದ ನಮ್ಮಲ್ಲಿ ಪಾತ್ರ ಫಿಕ್ಸ್ ಆಗಿದೆ. 84 ಜನ್ಮದ ಪಾತ್ರವನ್ನು ನಾವು ಅಭಿನಯ ಮಾಡಬೇಕು. ಇದೂ ಕೂಡ ನಿಮಗೆ ಗೊತ್ತಿದೆ. ಪುನಃ ಸತ್ಯುಗದಲ್ಲಿ ಈ ಮಾತು ನಮಗೆ ನೆನಪಿಗೆ ಇರುವುದಿಲ್ಲ. ಈಗ ನಿಮಗೆ ಸಂಪೂರ್ಣ ಜ್ಞಾನ ಸಿಗುತ್ತಾ ಇದೆ. ಟೀಚರ್ ಕುಳಿತು ಸಂಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ.
ಯಾರು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಅವರು ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡುತ್ತಾರೆ. ಗಳಿಗೆ ಗಳಿಗೆಗೂ ತಂದೆ ಹೇಳುತ್ತಾರೆ, ಮನ್ಮನಾಭವ. ಮನ್ಮನಾಭವ ಅನ್ನುವ ಶಬ್ದಕ್ಕೆ ಅರ್ಥ ಕೂಡ ಇದೆ, ತಂದೆಯನ್ನು ನೆನಪು ಮಾಡಬೇಕು. ಮಕ್ಕಳು ತಿಳಿದುಕೊಂಡಿದ್ದೀರಾ? ಮನ್ಮನಾಭವ ಅನ್ನುವ ಅಕ್ಷರ ಸರಿ ಇದೆ. ತಂದೆ ಸ್ವಯಂ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಸಮಯ ಅಂತೂ ಬೇಕು. ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಹೇಗೆ ಆ ಶಿಕ್ಷಣದಲ್ಲಿ ಬೇರೆ ಬೇರೆ ವಿಷಯ ಇರುತ್ತದೆ, ಇತಿಹಾಸ ಮತ್ತು ಗಣಿತ, ವಿಜ್ಞಾನ ಮುಂತಾದ ಸಬ್ಜೆಕ್ಟ್ ಅನ್ನು ಅಲ್ಲಿ ಓದುತ್ತೀರಾ. ಓದುವ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ ನಾನು ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುತ್ತೇನೆ ಎಂದು. ಇಲ್ಲೂ ಕೂಡ ಮಕ್ಕಳ ಬುದ್ಧಿಯಲ್ಲಿ ಇದೆ, ನಾವೀಗ ಇಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುತ್ತೇವೆ ಎಂದು. ನಮ್ಮನ್ನು ನಾವೀಗ ನೋಡಿಕೊಳ್ಳಬೇಕು. ನಾನು ತಂದೆಯ ನೆನಪನ್ನು ಮರೆಯುತ್ತಿಲ್ಲ ತಾನೆ. ಬಹಳಷ್ಟು ಮಕ್ಕಳು ಬಾಬಾರವರಿಗೆ ಪತ್ರ ಬರೆಯುತ್ತಾರೆ, ಬಾಬಾ, ಮಾಯೆ ಗಳಿಗೆ ಗಳಿಗೆಗೂ ನಿಮ್ಮ ನೆನಪನ್ನು ಮರೆಸಿ ಬಿಡುತ್ತದೆ. ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ, ಬಹಳಷ್ಟು ವಿಕಲ್ಪಗಳು ಬರುತ್ತದೆ. ಅರ್ಥ ಆಗದೇ ಇರುವ ಕಾರಣ ಮಕ್ಕಳು ಬಾಬಾರವರಿಗೆ ಬರೆಯುತ್ತಾರೆ, ಬಾಬಾ, ಮಾಯೆಯ ಬಿರುಗಾಳಿ ಬರುತ್ತದೆ, ಮನಸ್ಸಿನಲ್ಲಿ ವಿಕಲ್ಪ ಬರುತ್ತದೆ, ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪ ಬರುವುದರಿಂದ ನಮ್ಮ ಖಾತೆಯಲ್ಲಿ ಪಾಪ ಜಾಸ್ತಿ ಆಗುವುದಿಲ್ಲವಾ ಎಂದು ಪತ್ರದಲ್ಲಿ ಬರೆದು ಕೇಳುತ್ತಾರೆ. ನಮಗೆ ಇಂತಿಂತಹ ಕೆಟ್ಟ ಸಂಕಲ್ಪಗಳು, ವಿಕಲ್ಪಗಳು ಬರುತ್ತದೆ ಎಂದು ಬಾಬಾರವರಿಗೆ ಬರೆಯುತ್ತಾರೆ. ಕೆಟ್ಟ ದೃಶ್ಯವನ್ನು ನೋಡಿದ ತಕ್ಷಣ ನಾವು ಅದೇ ರೀತಿ ಕೆಟ್ಟ ಕರ್ಮವನ್ನು ಮಾಡಬೇಕು ಎನ್ನುವ ವಿಕಾರಿ ವಿಚಾರ ಬರುತ್ತದೆ ಎಂದು ಪತ್ರ ಬರೆಯುತ್ತಾರೆ. ಈ ರೀತಿ ವಿಚಾರ ಬರುವುದರಿಂದ ನಮಗೆ ಪಾಪ ಅಂತೂ ಬರುವುದಿಲ್ಲ ತಾನೆ, ನಾವು ಪಾಪಾತ್ಮರಾಗುವುದಿಲ್ಲವಾ ಎಂದು ತಂದೆಗೆ ಕೇಳುತ್ತಾರೆ. ತಂದೆ ಹೇಳುತ್ತಾರೆ, ಇಲ್ಲ, ಯಾವಾಗ ನೀವು ಕರ್ಮೇಂದ್ರಿಯದಿಂದ ವಿಕರ್ಮವನ್ನು ಮಾಡುತ್ತೀರೋ ಆಗ ನಿಮಗೆ ಪಾಪ ಬರುತ್ತದೆ. ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ಮಕ್ಕಳಿಗೆ ಜ್ಞಾನ ಅಂತೂ ಇದೆ, ಮಕ್ಕಳು ಇದನ್ನೂ ಕೂಡ ತಿಳಿದುಕೊಂಡಿದ್ದೀರಾ. ವಿಷ್ಣು ಮತ್ತು ಕೃಷ್ಣನಿಗೆ ಸ್ವದರ್ಶನ ಚಕ್ರವನ್ನು ಏಕೆ ತೋರಿಸಿದ್ದಾರೆ ಎಂದು. ಸ್ವದರ್ಶನ ಚಕ್ರದಿಂದ ಅಕಾಸುರ ಬಕಾಸುರನನ್ನು ಸಾಯಿಸಿದರು ಎಂದು ತೋರಿಸುತ್ತಾರೆ. ಆದರೆ ಈಗ ಸಾಯಿಸುವ ಮಾತಂತೂ ಇಲ್ಲ. ಈಗ ಸ್ವದರ್ಶನ ಚಕ್ರದಿಂದ ನಿಮ್ಮ ಪಾಪವನ್ನು ನಾಶ ಮಾಡಿಕೊಳ್ಳುವಂತಹ ಮಾತಿದೆ. ಶಿವತಂದೆ ಹೇಳುತ್ತಾರೆ, ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಎಂದು. ಈಗ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಆತ್ಮಕ್ಕೆ ತಂದೆಯಿಂದ ಜ್ಞಾನ ಸಿಕ್ಕಿದೆ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ನಿಮಗೆ ಗೊತ್ತಿದೆ. ಸ್ವದರ್ಶನ ಚಕ್ರವನ್ನು ಧಾರಣೆ ಮಾಡಿಕೊಂಡು ನೀವೀಗ ನಿಮ್ಮ ಪಾಪ ಕರ್ಮವನ್ನು ಭಸ್ಮ ಮಾಡಿಕೊಳ್ಳಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪ್ರತಿಯೊಬ್ಬರೂ ಕೂಡ ಸ್ವಯಂಗೋಸ್ಕರ ಸ್ವಯಂ ಪರಿಶ್ರಮ ಪಡಬೇಕು. ಈ ರೀತಿ ತಿಳಿದುಕೊಳ್ಳಬೇಡಿ, ಶಿವತಂದೆ ದೃಷ್ಟಿ ಕೊಟ್ಟರೆ ನನ್ನ ಪಾಪ ನಾಶ ಆಗುತ್ತದೆ ಎಂದು. ಇಲ್ಲ, ನಿಮಗೆ ದೃಷ್ಟಿ ಕೊಟ್ಟು ನಿಮ್ಮ ಪಾಪವನ್ನು ನಾಶ ಮಾಡುವ ಉದ್ಯೋಗವನ್ನು ಮಾಡಲು ನಾನು ಬಂದಿಲ್ಲ. ಹಾಗೆ ನೋಡಿದರೆ ನಾನು ಎಲ್ಲಾ ಮಕ್ಕಳನ್ನು ನೋಡುತ್ತೇನೆ, ಎಲ್ಲರನ್ನೂ ನೋಡಿ ಎಲ್ಲರಿಗೂ ಜ್ಞಾನವನ್ನು ನೀಡುತ್ತೇನೆ. ನಿಮ್ಮನ್ನು ನೋಡಿದ ತಕ್ಷಣ, ನಿಮಗೆ ಜ್ಞಾನ ಹೇಳಿದ ತಕ್ಷಣ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ. ತಂದೆ ಮಾರ್ಗವನ್ನು ತೋರಿಸುತ್ತಾರಷ್ಟೇ. ನೀವು ಈ ರೀತಿ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ತಂದೆ ಹೇಳುತ್ತಾರೆ. ತಂದೆ ಶ್ರೀಮತವನ್ನು ನೀಡುತ್ತಾರೆ. ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ. ತಂದೆ ಬಂದಿದ್ದಾರೆ, ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ತಂದೆ ಬಂದ ತಕ್ಷಣ ಪ್ರತಿಯೊಬ್ಬರನ್ನೂ ಆತ್ಮ ಎಂದು ತಿಳಿದುಕೊಂಡು ನೋಡುತ್ತಾರೆ.
ಈ ರೀತಿ ಆತ್ಮ ಎಂದು ತಿಳಿದುಕೊಂಡು ಪ್ರತಿಯೊಂದು ಆತ್ಮವನ್ನು ನೋಡಿದ ತಕ್ಷಣ ನಮ್ಮ ಪಾಪ ನಾಶ ಆಗುವುದಿಲ್ಲ. ನಾವು ಸ್ವಯಂ ಪರಿಶ್ರಮ ಪಟ್ಟು ಪಾಪವನ್ನು ನಾಶ ಮಾಡಿಕೊಳ್ಳಬೇಕು. ಈಗ ತಂದೆ ಕುಳಿತಿದ್ದಾರೆ. ಒಂದು ವೇಳೆ ತಂದೆ ದೃಷ್ಟಿ ಕೊಟ್ಟು ಪಾವನ ಮಾಡುವುದಾದರೆ, ಒಬ್ಬೊಬ್ಬರನ್ನೂ ಪಾವನ ಮಾಡುತ್ತಾ ಹೋದರೆ ದೃಷ್ಟಿ ಕೊಟ್ಟು ಇದೇ ಕೆಲಸ ಮಾಡಬೇಕಾಗುತ್ತದೆ. ತಂದೆ ತಿಳಿಸುತ್ತಾರೆ, ಈಗ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ತಂದೆ ಶ್ರೀಮತವನ್ನು ನೀಡುವಂತವರಾಗಿದ್ದಾರೆ. ತಂದೆ ಶ್ರೀಮತವನ್ನು ನೀಡುತ್ತಾರೆ. ನೀವೀಗ ಸ್ವಯಂಗೋಸ್ಕರ ಸ್ವಯಂ ಪರಿಶ್ರಮ ಪಡಬೇಕು. ಜಗತ್ತಿನಲ್ಲೂ ಕೂಡ ಬಹಳಷ್ಟು ಜನ ತಿಳಿದುಕೊಂಡಿದ್ದಾರೆ, ಇಂತಹ ಸಾಧುಗಳ ದೃಷ್ಟಿ ನನ್ನ ಮೇಲೆ ಬಿದ್ದರೆ ಸಾಕು, ಇಂತಹ ಸನ್ಯಾಸಿಗಳ ದೃಷ್ಟಿ ನನ್ನ ಮೇಲೆ ಬಿದ್ದರೆ ಸಾಕು. ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ನಾವು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಎಂದು ಯೋಚಿಸುತ್ತಾರೆ. ಆ ಗುರುಗಳ ಕೃಪೆ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ನೀವು ಇನ್ನೂ ಕೆಳಗೆ ಬಿದ್ದಿದ್ದೀರಾ. ಆ ಗುರುಗಳು ನಿಮ್ಮ ಮೇಲೆ ಏನು ಕೃಪೆಯನ್ನು ತೋರಿಸುತ್ತಾರೆ? ಆ ಗುರುಗಳು ಕೂಡ ಬ್ರಹ್ಮ ಮಹಾತತ್ವವನ್ನು ನೆನಪು ಮಾಡುತ್ತಾರೆ. ತಂದೆ ಈಗ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಪಾವನ ಆಗಲು ಈ ರೀತಿ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ನೀವು ಬರುವಾಗಲೂ ಅಶರೀರಿಯಾಗಿ ಬಂದಿದ್ದೀರಾ, ಈಗ ಅಶರೀರಿಯಾಗಿ ವಾಪಸ್ ಹೋಗಬೇಕಾಗಿದೆ. ಬರುವಾಗಲೂ ಒಂಟಿ, ಹೋಗುವಾಗಲೂ ಒಂಟಿ ಅನ್ನುವ ಗಾಯನ ಈ ಸಮಯದ ಗಾಯನ ಆಗಿದೆ. ತಂದೆ ಹೇಳುವ ಮಹಾವಾಕ್ಯ ಭಕ್ತಿಯಲ್ಲಿ ಪುನಃ ಕೆಲಸಕ್ಕೆ ಬರುತ್ತದೆ. ಈಗ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆ ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಾರೆ. ನಾಟಕದಲ್ಲಿ ತಂದೆಯ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ. ನೀವೀಗ ತಂದೆಗೆ ಸಹಯೋಗವನ್ನು ನೀಡಿ. ನಾಟಕದ ಅನುಸಾರ ಶ್ರೀಮತದ ಬಗ್ಗೆ ಗಾಯನ ಮಾಡಲಾಗುತ್ತದೆ. ತಂದೆ ಮತವನ್ನು ನೀಡಬೇಕಾಗುತ್ತದೆ. ತಂದೆ ಹೇಳುತ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ. ಈ ರೀತಿ ತಿಳಿದುಕೊಳ್ಳಬೇಡಿ, ತಂದೆ ನಮಗೆ ಸಹಾಯ ಮಾಡಿ ನಮ್ಮನ್ನು ಕರ್ಮಾತೀತ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತಾರೆ ಎಂದು. ಇಲ್ಲ, ಸಮಯ ಅಂತೂ ಬೇಕು, ಬಹಳಷ್ಟು ಪರಿಶ್ರಮ ಪಡಬೇಕು. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುವಂತಹ ಒಳ್ಳೆಯ ಅಭ್ಯಾಸವನ್ನು ಮಾಡಬೇಕು. ವಾಸ್ತವದಲ್ಲಿ ಮಾತೆಯರಿಗೆ ಬಹಳಷ್ಟು ಸಮಯ ಸಿಗುತ್ತದೆ. ಪುರುಷರಿಗಂತೂ ಉದ್ಯೋಗ ವ್ಯವಹಾರದ ಚಿಂತೆ ಇರುತ್ತದೆ. ಈಗ ಮಕ್ಕಳಾದ ನೀವು ತಂದೆಯನ್ನು ನೆನಪು ಮಾಡುತ್ತಾ ಲಾಟ್ರಿಯನ್ನು ಪಡೆದುಕೊಳ್ಳಬೇಕು. ತಂದೆಯ ನೆನಪಿನಿಂದ ಸಂಪೂರ್ಣ ಕಲ್ಮಶ ದೂರ ಆಗುತ್ತದೆ. ನಿಮಗೇ ಅನುಭವ ಆಗುತ್ತದೆ, ಇಂತಹ ಮಕ್ಕಳು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆ. ಬಹಳ ಚೆನ್ನಾಗಿ ಚಾರ್ಟ್ ಅನ್ನು ಇಡುತ್ತಾರೆ. ಹೇಗೆ ಭಕ್ತಿ ಮಾರ್ಗದಲ್ಲೂ ಕೂಡ ಕೆಲವರು 2 ಗಂಟೆ 3 ಗಂಟೆ ಭಕ್ತಿಯನ್ನು ಮಾಡುತ್ತಾ ಕುಳಿತುಕೊಂಡು ಬಿಡುತ್ತಾರೆ. ವಾನಪ್ರಸ್ಥಿಗಳು ಗುರು ಮುಂತಾದವರ ಬಳಿ ಹೋಗಿ ಭಕ್ತಿಯನ್ನು ಮಾಡುತ್ತಾರೆ. ಆದರೆ ಆ ವಾನಪ್ರಸ್ಥಿಗಳು ಗುರುಗಳನ್ನು ಅಷ್ಟೊಂದು ನೆನಪು ಮಾಡುವುದಿಲ್ಲ, ದೇವತೆಗಳನ್ನು ಹೆಚ್ಚು ನೆನಪು ಮಾಡುತ್ತಾರೆ. ವಾಸ್ತವದಲ್ಲಿ ದೇವತೆಗಳನ್ನೂ ನೆನಪು ಮಾಡಬಾರದು. ದೇವತೆಗಳು ಎಂದೂ ನಮಗೆ ಈ ಶಿಕ್ಷಣವನ್ನು ಕಲಿಸುವುದಿಲ್ಲ. ಮಕ್ಕಳಾದ ನಿಮಗೆ ಇದ್ಯಾವುದೂ ಹೊಸ ಮಾತಲ್ಲ, ಲಕ್ಷಾಂತರ ವರ್ಷಗಳ ಹಿಂದಿನ ಮಾತೂ ಕೂಡ ಅಲ್ಲ. ಯಾವಾಗ ಸ್ಥಾಪನೆ ಮತ್ತು ವಿನಾಶದ ಕಾರ್ಯ ಮಾಡುವ ಸಮಯ ಬರುತ್ತದೆಯೋ ಆಗ ತಂದೆ ಬರುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಈ ವಿನಾಶ ಕಲ್ಪ ಕಲ್ಪವೂ ನಡೆಯುತ್ತದೆ. ಕಲ್ಪದ ಮೊದಲೂ ಕೂಡ ವಿನಾಶ ಆಗಿತ್ತು. ಈಗ ನೀವು ಮಕ್ಕಳು ಬರೆಯುತ್ತೀರಾ, 5000 ವರ್ಷದ ಮೊದಲು ಈ ರೀತಿ ಆಗಿತ್ತು ಎಂದು. ತಂದೆಯ ಜೊತೆ ಮಿಲನ ಮಾಡಲು ನಾವು ಮಾರ್ಗವನ್ನು ತೋರಿಸುತ್ತೇವೆ ಅನ್ನುವುದು ಹೊಸ ಮಾತೇನೂ ಅಲ್ಲ. ತಂದೆ ಹೇಳುತ್ತಾರೆ, ಕಲ್ಪ ಕಲ್ಪವೂ ನಾನು ಬಂದು ನಿಮಗೆ ಮಾರ್ಗವನ್ನು ತೋರಿಸುತ್ತೇನೆ. ಈಗ ಮಕ್ಕಳಿಗೆ ಈ ಮಾರ್ಗ ಗೊತ್ತಾಗಿದೆ. ನಾವೀಗ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ. ಯಾವ ದೇವತೆಗಳ ಪೂಜೆಯನ್ನು ಮಾಡುತ್ತೇವೋ ಈಗ ಆ ದೇವತೆಗಳ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. 5000 ವರ್ಷದ
ಸೃಷ್ಟಿ ನಾಟಕ ಚಕ್ರ ಇದಾಗಿದೆ. ಈ ಚಕ್ರ ತಿರುಗುತ್ತಾ ಇರುತ್ತದೆ. ಮನುಷ್ಯರು ಎಷ್ಟೊಂದು ದುಃಖಿಗಳಾಗಿದ್ದಾರೆ. ಮಾಯೆಯ ಮತದಂತೆ ಎಲ್ಲರೂ ನಡೆಯುತ್ತಿದ್ದಾರೆ. ರಾವಣನನ್ನು ಏಕೆ ಸುಡುತ್ತೇವೆ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಯಾರೂ ತಿಳಿದುಕೊಂಡಿಲ್ಲ. ಈಗ ನಿಮ್ಮ ಹೆಸರು ಸ್ವದರ್ಶನ ಚಕ್ರಧಾರಿ ಆಗಿದೆ. ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ. ತಂದೆಯಲ್ಲಿ ಯಾವ ಜ್ಞಾನ ಇದೆಯೋ ಆ ಜ್ಞಾನವನ್ನು ತಂದೆ ಆತ್ಮರಿಗೆ ನೀಡಿದ್ದಾರೆ. ಯಾವಾಗ ನಾಟಕದ ಚಕ್ರ ಪೂರ್ಣ ಆಗುತ್ತದೆಯೋ ಆಗ ತಂದೆ ಬಂದು ಜ್ಞಾನವನ್ನು ಕೊಡುತ್ತಾರೆ. ತಂದೆ ಬಂದು ಈಗ ಈ ರೀತಿ ಶ್ರೇಷ್ಠ ಕರ್ಮವನ್ನು ಮಾಡುವುದನ್ನು ಕಲಿಸುತ್ತಾರೆ. ನಂತರ ನೀವು ಯಾವಾಗ ವಾಮ ಮಾರ್ಗದಲ್ಲಿ ಬರುತ್ತೀರೋ ಆಗ ರಾತ್ರಿ ಪ್ರಾರಂಭ ಆಗುತ್ತದೆ. ಮತ್ತೆ ನಾವು ಕೆಳಗೆ ಇಳಿಯಲು ಪ್ರಾರಂಭ ಮಾಡುತ್ತೇವೆ. ಸುಖ ಕಡಿಮೆ ಆಗುತ್ತಾ ಹೋಗುತ್ತದೆ. ಹೇಗೆ ಸಂಪೂರ್ಣ ಚಕ್ರ ತಂದೆಯ ಬುದ್ಧಿಯಲ್ಲಿ ಇದೆಯೋ ಅದೇ ರೀತಿ ಈಗ ಸೃಷ್ಟಿ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಆದರೆ ನಾವೀಗ ಪಾವನ ಆಗಲು ಪರಿಶ್ರಮ ಪಡಬೇಕು. ಬಾಬಾ ಪತಿತರಾದ ನಮ್ಮನ್ನು ಪಾವನ ಮಾಡಿ ನೀವು ವಾಪಸ್ ಕರೆದುಕೊಂಡು ಹೋಗುತ್ತೀರಾ ಎಂದು ತಂದೆಗೆ ಹೇಳಬೇಕಾಗಿದೆ. ಈಗ ನಮಗೆ ಈ ಜ್ಞಾನ ಕೂಡ ಬುದ್ಧಿಯಲ್ಲಿ ಇರಬೇಕು. ನಾವೀಗ ಮನುಷ್ಯರಿಂದ ದೇವತೆ ಆಗಬೇಕು. ತಂದೆ ಪಾವನ ಮಾಡಿ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಮಾತು ಕೂಡ ಬುದ್ಧಿಯಲ್ಲಿರಬೇಕು. ತಂದೆ ಮಕ್ಕಳಿಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದಾರೆ. ಬೇರೆ ಯಾರು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ತಂದೆ ನಮ್ಮನ್ನು ಪಾವನ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡು ಎಂದು ನೀವು ತಂದೆಯನ್ನು ಕೂಗಿ ಕರೆಯುತ್ತೀರಾ. ಈಗ ನೀವು ಪುಣ್ಯಾತ್ಮರಾಗುತ್ತಾ ಇದ್ದೀರಾ. ವಿಶ್ವದ ಇತಿಹಾಸ ಭೂಗೋಳ ಮತ್ತೆ ಪುನರಾವರ್ತನೆ ಆಗುತ್ತದೆ. ಇದು ಬಹಳಷ್ಟು ರಹಸ್ಯದ ಮಾತಾಗಿದೆ. ಮನುಷ್ಯರು ಆತ್ಮದ ಬಗ್ಗೆ ಆಗಲಿ ಪರಮಾತ್ಮನ ಬಗ್ಗೆ ಆಗಲಿ ಅರ್ಥ ಮಾಡಿಕೊಂಡಿಲ್ಲ. ಆತ್ಮ ಅಂದರೆ ಏನಾಗಿದೆ, ಆತ್ಮ ಹೇಗಿರುತ್ತದೆ, ಆತ್ಮದ ಪಾತ್ರ ಹೇಗಿದೆ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ. ಆಶ್ಚರ್ಯ ಏನು ಅಂದರೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಎಂತಹ ಪಾತ್ರ ಫಿಕ್ಸ್ ಆಗಿದೆ. ಈ ಮಾತನ್ನು ಕೇಳಿದ ತಕ್ಷಣ ನಿಮಗೆ ರೋಮಾಂಚನ ಆಗುತ್ತದೆ. ಕೆಲವರಿಗೆ ಆತ್ಮದ ಸಾಕ್ಷಾತ್ಕಾರ ಆಗುತ್ತದೆ. ಹೊಳೆಯುತ್ತಿರುವ ಆತ್ಮ ಕಾಣಿಸುತ್ತದೆ. ಇದರಿಂದ ಏನೂ ಲಾಭ ಆಗುವುದಿಲ್ಲ. ಈಗ ಸಾಕ್ಷಾತ್ಕಾರ ಆದ ತಕ್ಷಣ ನಾವು ಮುಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಪಾಪ ನಾಶ ಆಗುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಆದರೆ ಈ ರೀತಿ ತಿಳಿದುಕೊಳ್ಳುವುದು ಅಂದರೆ ಮೋಸ ಹೋಗುವುದಾಗಿದೆ. ತಂದೆ ಪ್ರತಿಯೊಂದು ಮಾತನ್ನೂ ತಿಳಿಸುತ್ತಿದ್ದಾರೆ. ನಿಮಗೆ ತಂದೆ ರಹಸ್ಯದ ಮಾತನ್ನು ಹೇಳುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಈಗ ಸಂಪೂರ್ಣ ಚಕ್ರದ ಜ್ಞಾನ ಇದೆ. ತಂದೆಯನ್ನು ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿದರೆ ಸಾಕು ಎಂದು ತಂದೆ ಹೇಳುತ್ತಾರೆ. ಶಿಕ್ಷಕನನ್ನು ನಾವೀಗ ನೆನಪು ಮಾಡಬೇಕು. ಜ್ಞಾನವನ್ನೂ ಕೂಡ ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡುತ್ತಾ ನಾಟಕದ ಅನುಸಾರ ನೀವು ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಳ್ಳುತ್ತೀರಾ. ಹೇಗೆ ನೀವು ಅಶರೀರಿಯಾಗಿ ಬಂದಿದ್ದೀರೋ ಹಾಗೆ ಅಶರೀರಿಯಾಗಿ ವಾಪಸ್ ಹೋಗಬೇಕಾಗಿದೆ. ನೀವು ದೈವಿ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ. ಸತ್ಯುಗದಲ್ಲಿ ನಿಮಗೆ ಜ್ಞಾನ ಇರುವುದಿಲ್ಲ. ಇದಕ್ಕೆ ಸಹಜವಾದ ನೆನಪು ಎಂದು ಕರೆಯಲಾಗುತ್ತದೆ. ಯೋಗ ಅನ್ನುವ ಶಬ್ದವನ್ನು ಕೇಳಿ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ಅವರು ಹಠಯೋಗಿಗಳಾಗಿದ್ದಾರೆ. ಸಹಜ ರಾಜಯೋಗವನ್ನು ತಂದೆ ಕಲಿಸುತ್ತಾರೆ. ಗೀತೆಯ ಭಗವಂತ ಸಹಜ ರಾಜಯೋಗವನ್ನು ಕಲಿಸಿದರು ಎಂದು ಕೇಳಿದ್ದೇವೆ. ಆದರೆ ಯಾರು ಗೀತೆಯ ಭಗವಂತನ ಬಗ್ಗೆ ತಿಳಿದುಕೊಂಡಿಲ್ಲ. ಗೀತೆಯ ಭಗವಂತ ಕೃಷ್ಣ ಎಂದು ಹೇಳಿ 100% ತಪ್ಪು ಅರ್ಥ ಮಾಡಿಕೊಂಡು ಬಿಟ್ಟಿದ್ದಾರೆ.
ಈ ಮಾತಿನ ಕಾರಣ ಮನುಷ್ಯರು ಪತಿತರಾಗಿ ಬಿಟ್ಟಿದ್ದಾರೆ. ಜಗತ್ತಿನಲ್ಲಿ ಅನೇಕ ಮತ ಇದೆ. ಯಾರು ಗೃಹಸ್ಥ ವ್ಯವಹಾರದಲ್ಲಿ ಇದ್ದಾರೋ ಅವರಿಗೋಸ್ಕರವೇ ಈ ಗೀತಾಶಾಸ್ತ್ರ ಇದೆ. ನಾವು ಪ್ರವೃತ್ತಿ ಮಾರ್ಗದವರಾಗಿದ್ದೇವೆ. ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗ ನಮ್ಮದಾಗಿತ್ತು. ಈಗ ಪ್ರವೃತ್ತಿ ಕೂಡ ಅಪವಿತ್ರ ಆಗಿದೆ. ಈಗ ಪುನಃ ಪವಿತ್ರರಾಗಬೇಕು. ತಂದೆ ಸದಾ ಪಾವನ ಆಗಿದ್ದಾರೆ. ಅವರು ಶ್ರೀಮತವನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ. ತಂದೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಆಗಿಬಿಟ್ಟಿದ್ದಾರೆ. ಮೊದಲು ನಾವೆಲ್ಲರೂ ಸತೋಪ್ರಧಾನ ಆಗಿದ್ದೆವು. ಹೇಗೆ ನಾವು ಕೂಡ ಮೊದಲು ಸತೋಪ್ರಧಾನ ಆಗಿದ್ದವರು ನಂತರ ತಮೋಪ್ರಧಾನ ಆಗುತ್ತೇವೋ, ಹಾಗೆ ಯಾರೆಲ್ಲ ಪೋಪ್, ಫಾದರ್ ಮುಂತಾದವರು ಬರುತ್ತಾರೋ ಅವರು ಮೊದಲು ಸತೋಪ್ರಧಾನ ಆಗಿರುತ್ತಾರೆ. ನಂತರ ವೃದ್ಧಿ ಆಗುತ್ತಾ ಇಡೀ ವೃಕ್ಷವೇ ತಮೋಪ್ರಧಾನ ಆಗುತ್ತದೆ. ಈಗ ಎಲ್ಲರದ್ದು ಜಡ್ಜಡೀಭೂತ ಸ್ಥಿತಿಯಾಗಿದೆ. ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ನಾವೇ ಸತೋಪ್ರಧಾನ ಆಗಿದ್ದವರು, ನಂತರ ನಾವೇ ತಮೋಪ್ರಧಾನ ಆಗಿದ್ದೇವೆ. ಈಗ ಪುನಃ ನಾವೇ ಸತೋಪ್ರಧಾನ ಆಗಬೇಕು. ನಂಬರ್ ವಾರಾಗಿ ನಾವು ಸತೋಪ್ರಧಾನ ಆಗಿ ವಾಪಸ್ ಹೋಗುತ್ತೇವೆ. ನಾಟಕದ ಅನುಸಾರ ಜ್ಞಾನದ ವಿಸ್ತಾರ ಬಹಳಷ್ಟು ಇದೆ. ಹೇಗೆ ಬೀಜ ಇರುತ್ತದೆ, ಬೀಜಕ್ಕೆ ಗೊತ್ತಿರುತ್ತದೆ ವೃಕ್ಷ ನನ್ನಿಂದ ಹೇಗೆ ಹುಟ್ಟುತ್ತದೆ ಎಂದು. ಹಾಗೆ ಮನುಷ್ಯ ಸೃಷ್ಟಿಯ ವೃಕ್ಷದ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ. ತೋಟದ ಮಾಲೀಕ ತಂದೆ ಆಗಿದ್ದಾರೆ. ತಂದೆಗೆ ಗೊತ್ತಿದೆ ನನ್ನ ತೋಟ ಮೊದಲು ಬಹಳ ಚೆನ್ನಾಗಿತ್ತು ಎಂದು. ತಂದೆಗೆ ಜ್ಞಾನ ಇದೆ. ಮೊದಲು ಎಷ್ಟು ಸುಂದರವಾದ ಹೂದೋಟವನ್ನು ತಂದೆ ನಿರ್ಮಾಣ ಮಾಡಿದ್ದರು. ಬಹಳಷ್ಟು ಸುಂದರವಾದ ಹೂದೋಟ ಇತ್ತು. ಈಗ ಅಸುರಿ ರಾವಣನ ರಾಜ್ಯ ಈ ಜಗತ್ತು ಆಗಿಬಿಟ್ಟಿದೆ. ಇಲ್ಲಿ ಎಲ್ಲಾ ಕಡೆ ಜನ ಹೊಡೆದಾಡುತ್ತಿರುತ್ತಾರೆ. ಎಲ್ಲಿ ನೋಡಿದರೂ ಗಲಾಟೆಗಳು ನಡೆಯುತ್ತಿರುತ್ತದೆ. ಇನ್ನು ಆಟೋಮಿಕ್ ಬಾಂಬ್ಗಳು ಕೂಡ ತಯಾರಾಗಿ ಬಿಟ್ಟಿದೆ. ಯುದ್ಧ ಮಾಡಲು ಬಾಂಬ್ಸ್ಗಳನ್ನು ತಯಾರು ಮಾಡಿಕೊಂಡು ಇಟ್ಟುಕೊಂಡಿದ್ದಾರೆ. ಇದನ್ನು ಸುಮ್ಮನೆ ಇಡುವುದಿಲ್ಲ. ಸುಮ್ಮನೆ ಇಡುವುದಕ್ಕೋಸ್ಕರ ಬಾಂಬ್ಸ್ ಅನ್ನು ತಯಾರು ಮಾಡಿಲ್ಲ. ಇದರಿಂದ ಅವಶ್ಯವಾಗಿ ವಿನಾಶ ಆಗುತ್ತದೆ ಎಂದು ಎಲ್ಲರಿಗೂ ಗೊತ್ತಿದೆ. ಒಂದು ವೇಳೆ ವಿನಾಶ ಆಗದೇ ಇದ್ದರೆ ಸತ್ಯುಗ ಹೇಗೆ ಬರಲು ಸಾಧ್ಯ? ಇದು ನಿಮಗೆ ಈಗ ಸಂಪೂರ್ಣ ಸ್ಪಷ್ಟವಾಗಿದೆ. ಮಹಾಭಾರತದ ಯುದ್ಧ ನಡೆಯುತ್ತದೆ. 5 ಜನ ಪಾಂಡವರು ಉಳಿದುಕೊಂಡರು ಎಂದು ಹೇಳುತ್ತಾರೆ. ಆ ಪಾಂಡವರೂ ಕೂಡ ಪರ್ವತವನ್ನು ಹತ್ತುತ್ತಾ ಕರಗಿ ಹೋದರು ಎಂದು ತೋರಿಸುತ್ತಾರೆ. ಆದರೆ ಅಲ್ಲಿ ಲಾಭ ಏನಾಯಿತು? ಈಗ ಕೂಡ ನಾಟಕ ಮಾಡಲ್ಪಟ್ಟಿದೆ. ತಂದೆ ತಿಳಿಸುತ್ತಾರೆ ಈ ನಾಟಕ ಹೇಗೆ ನಡೆಯುತ್ತದೆ ಎಂದು. ತಂದೆ ಹೇಳುತ್ತಾರೆ, ಭಾರತವನ್ನು ವಿದೇಶದವರು ಬಂದು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ಅವರು ಏನನ್ನು ತೆಗೆದುಕೊಂಡು ಹೋಗಿದ್ದಾರೋ ಅದನ್ನು ಪುನಃ ಈಗ ವಾಪಸ್ ಕೊಡುತ್ತಾರೆ. ಅಂತ್ಯದವರೆಗೂ ಅವರು ವಾಪಸ್ ಕೊಡುತ್ತಿರುತ್ತಾರೆ. ಇದೂ ಕೂಡ ನಿಮಗೆ ಗೊತ್ತಿದೆ. ವಿನಾಶದಲ್ಲಿ ಎಲ್ಲವೂ ಕೂಡ ಸಮಾಪ್ತಿಯಾಗಿ ಬಿಡುತ್ತದೆ. ಯಾವಾಗ ನಮ್ಮ ರಾಜ್ಯ ಇರುತ್ತದೆಯೋ ಆಗ ಬೇರೆ ಯಾರ ರಾಜ್ಯವೂ ಇರುವುದಿಲ್ಲ. ಇತಿಹಾಸ ಪುನಃ ಪುನರಾವರ್ತನೆ ಆಗುತ್ತದೆ. ಭಾರತ ಮತ್ತೆ ಸ್ವರ್ಗ ಆಗುತ್ತದೆ. ಲಕ್ಷ್ಮೀನಾರಾಯಣರ ರಾಜ್ಯ ನಿರ್ಮಾಣ ಆಗುತ್ತದೆ. ಬೇರೆ ಯಾವ ದೇಶದ ಹೆಸರು ಸತ್ಯುಗದಲ್ಲಿ ಇರುವುದಿಲ್ಲ. ಈಗ ಕಲಿಯುಗದ ಅಂತಿಮ ಸಮಯ ಆಗಿದೆ. ಈಗ ಪುನಃ ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆ ಆಗುತ್ತದೆ ಮತ್ತು ನಾವು ಈ ರೀತಿ ದೇವತೆ ಆಗುತ್ತೇವೆ. ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ. ಕಲ್ಪ ಕಲ್ಪವು ನೀವೇ ಅನೇಕ ಬಾರಿ ಮಾಲೀಕರಾಗಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ. ಮೊದಲು ನೀವೇ ಮಾಲೀಕರಾಗಿದ್ದವರು, ಈಗಲೂ ಮಾಲೀಕರಾಗುತ್ತೀರಾ. ಲಕ್ಷ್ಮೀನಾರಾಯಣರು ಇಡೀ ವಿಶ್ವದ ರಾಜ್ಯದಾನಿಗೆ ಮಾಲೀಕರಾಗಿರುತ್ತಾರೆ. ಇವರು ಬಹಳ ಬುದ್ಧಿವಂತರಾಗಿದ್ದರು. ಸತ್ಯುಗದಲ್ಲಿ ಮಂತ್ರಿ ಮುಂತಾದವರ ಸಲಹೆಯನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಈ ರೀತಿ ನಾಟಕ ಮಾಡಲ್ಪಟ್ಟಿದೆ.
ಮತ್ತೆ ನಾಟಕ ಪುನರಾವರ್ತನೆ ಆಗುತ್ತದೆ. ಕೃಷ್ಣನ ಮಂದಿರಕ್ಕೆ ಸುಖಧಾಮ ಎಂದು ಕರೆಯುತ್ತಾರೆ. ಶಿವತಂದೆ ಬಂದು ಸುಖಧಾಮವನ್ನು ಸ್ಥಾಪನೆ ಮಾಡುತ್ತಾರೆ. ಕ್ರಿಸ್ತನಿಗಿಂತ 3000 ವರ್ಷದ ಹಿಂದೆ ಭಾರತ ಸ್ವರ್ಗ ಆಗಿತ್ತು. ಕ್ರಿಶ್ಚಿಯನ್ ಧರ್ಮದವರು ಸ್ವಯಂ ತಿಳಿಸುತ್ತಾರೆ, ಮೊದಲು ಒಂದೇ ಧರ್ಮ ಇತ್ತು, ನಂತರ ಅನೇಕ ಧರ್ಮ ಬಂದವು ಎಂದು. ಅಂದ ಮೇಲೆ ತಂದೆ ಹೇಗೆ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಮಕ್ಕಳಿಗೆ ಆಶ್ಚರ್ಯ ಆಗುತ್ತದೆ, ತಂದೆ ಹೇಗೆ ರಾಜ್ಯಭಾಗ್ಯವನ್ನು ನೀಡುತ್ತಾರೆ ಅನ್ನುವ ಮಾತನ್ನು ಕೇಳಿ. ತಂದೆ ಬಂದು ಭಕ್ತಿಯ ಫಲವನ್ನು ನೀಡುತ್ತಾರೆ. ಇದು ಎಷ್ಟು ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ. ಕಲ್ಪದ ಹಿಂದೆ ಯಾರು ಬಂದು ಈ ಮಾತನ್ನು ತಿಳಿದುಕೊಂಡಿದ್ದರೋ ಈಗಲೂ ಅವರೇ ಬಂದು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವದರ್ಶನ ಚಕ್ರವನ್ನು ಧಾರಣೆ ಮಾಡಿಕೊಂಡು ನಿಮ್ಮ ಪಾಪವನ್ನು ಭಸ್ಮ ಮಾಡಿಕೊಳ್ಳಬೇಕು. ಕರ್ಮೇಂದ್ರಿಯದಿಂದ ಯಾವುದೇ ಪಾಪಕರ್ಮ ಆಗಬಾರದು. ಆ ರೀತಿ ಸ್ವಯಂನ ಬಗ್ಗೆ ಎಚ್ಚರಿಕೆ ಇರಬೇಕು. ಕರ್ಮಾತೀತರಾಗಲು ಅವಶ್ಯವಾಗಿ ಪರಿಶ್ರಮವನ್ನು ಪಡಬೇಕು. ಸೆಕೆಂಡ್ ಪಾಯಿಂಟ್, ಸಾಕ್ಷಾತ್ಕಾರದ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದರಿಂದ ಮುಕ್ತಿ ಪ್ರಾಪ್ತಿ ಆಗುವುದಿಲ್ಲ, ಪಾಪ ನಾಶ ಆಗುವುದಿಲ್ಲ. ಸಾಕ್ಷಾತ್ಕಾರದಿಂದ ಏನೂ ಲಾಭ ಇಲ್ಲ. ತಂದೆ ಮತ್ತು ಜ್ಞಾನವನ್ನು ನೆನಪು ಮಾಡುವುದರಿಂದ ಆತ್ಮದಲ್ಲಿರುವ ಕಲ್ಮಶ ದೂರ ಆಗುತ್ತದೆ. ವರದಾನ: ಸ್ವಯಂ ಅನ್ನು ನಿಮಿತ್ತ ಎಂದು ತಿಳಿದುಕೊಂಡು ವ್ಯರ್ಥ ಸಂಕಲ್ಪ ಅಥವಾ ವ್ಯರ್ಥ ವೃತ್ತಿಯಿಂದ ಮುಕ್ತರಾಗಿ ಇರುವಂತಹ ವಿಶ್ವ ಕಲ್ಯಾಣಕಾರಿಗಳಾಗಿ, ನಾನು ವಿಶ್ವ ಕಲ್ಯಾಣದ ಕಾರ್ಯಕ್ಕೋಸ್ಕರ ನಿಮಿತ್ತನಾಗಿದ್ದೇನೆ ಅನ್ನುವ ಜವಾಬ್ದಾರಿಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಆಗ ಎಂದೂ ಯಾವುದೇ ಆತ್ಮರ ಬಗ್ಗೆ ಅಥವಾ ಸ್ವಯಂನ ಬಗ್ಗೆ ವ್ಯರ್ಥ ಸಂಕಲ್ಪ ಅಥವಾ ವ್ಯರ್ಥ ವೃತ್ತಿ ಹೋಗಲು ಸಾಧ್ಯ ಇಲ್ಲ. ಜವಾಬ್ದಾರ ಆದಂತಹ ಆತ್ಮರು ಎಂದೂ ಕೂಡ ಒಂದೇ ಒಂದು ಅಕಲ್ಯಾಣಕಾರಿ ಸಂಕಲ್ಪವನ್ನೂ ಮಾಡಲು ಸಾಧ್ಯ ಇಲ್ಲ. ಒಂದು ಸೆಕೆಂಡ್ ಕೂಡ ಅವರ ವೃತ್ತಿ ವ್ಯರ್ಥ ವೃತ್ತಿ ಆಗಲು ಸಾಧ್ಯ ಇಲ್ಲ. ಏಕೆಂದರೆ ಅವರ ವೃತ್ತಿಯಿಂದ ವಾತಾವರಣ ಪರಿವರ್ತನೆ ಆಗಬೇಕು. ಆದ್ದರಿಂದ ಸರ್ವರ ಬಗ್ಗೆ ಅವರ ಮನಸ್ಸಿನಲ್ಲಿ ಶುಭ ಭಾವನೆ, ಶುಭ ಕಾಮನೆ ಸ್ವತಃ ಇರುತ್ತದೆ. ಶ್ಲೋಗನ್: ಅಜ್ಞಾನದ ಶಕ್ತಿ ಕ್ರೋಧ ಆಗಿದೆ ಮತ್ತು ಜ್ಞಾನದ ಶಕ್ತಿ ಶಾಂತಿಯಾಗಿದೆ. ಒಳ್ಳೆಯದು. ಓಂ ಶಾಂತಿ.